ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ತುಂಬಾ ನೀವು ಕೂಡ ಈ ಗಿಬ್ಲಿ ಫೋಟೋಗಳನ್ನೇ ನೋಡ್ತಿದ್ದೀರಾ. ನಿಮ್ಮಲ್ಲೂ ಸಾಕಷ್ಟು ಜನ ಈಗಾಗಲೇ ಈ ಗಿಬ್ಲಿ ಫೋಟೋವನ್ನ ಅಪ್ಲೋಡ್ ಕೂಡ ಮಾಡಿರಬಹುದು. ಇಂಟರ್ನೆಟ್ನಲ್ಲಿ ಈ ಗಿಬ್ಲಿ ಫೋಟೋ ಜನರೇಟ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ. ಯಾಕೆ ಅಂತ ಮುಂದೆ ಹೇಳ್ತೀನಿ. ಹೌದು, ಈ ನಡುವೆ ಒಂದು ಪ್ರಸಿದ್ಧ ಜಪಾನೀಸ್ ಅನಿಮೇಷನ್ ಸ್ಟುಡಿಯೋ ಗಿಬ್ಲಿ ಮಾದರಿಯಲ್ಲಿ ತಮ್ಮ ಫೋಟೋಗಳನ್ನ ಅಪ್ಲೋಡ್ ಮಾಡೋದು ಹೆಚ್ಚಾಗಿದೆ. ಇದು ಹೇಗೆ ಶುರು ಆಯಿತು ಅಂತ ನೋಡೋದಾದ್ರೆ, ಗ್ರ್ಯಾಂಡ್ ಸ್ಲಾಟನ್ ಅನ್ನೋ ಅಮೆರಿಕ ಮೂಲದ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಕಳೆದ ವಾರ ಇದನ್ನ ತಮ್ಮ ಟ್ವಿಟರ್ನಲ್ಲಿ ಅಪ್ಲೋಡ್ ಮಾಡಿದ್ರು. ಈ ಗಿಬ್ಲಿ ಮಾದರಿಯ ಕಾರ್ಟೂನ್ ಮೊದಲಿಂದ ಕೂಡ ಇದೆ. ಆದ್ರೆ ಇತ್ತೀಚೆಗೆ ಓಪನ್ ಎಐ ಇಮೇಜ್ ಜನರೇಟ್ ಮಾಡುವಂತಹ ಟೂಲ್ಸ್ ಅನ್ನ ಅಪ್ಗ್ರೇಡ್ ಮಾಡಿದೆ. ಹಾಗಾಗಿ ಈ ವ್ಯಕ್ತಿ ತಮ್ಮ ಫ್ಯಾಮಿಲಿ ಫೋಟೋವೊಂದನ್ನ ಇದಕ್ಕೆ ಗಿಬ್ಲಿ ಸ್ಟೈಲ್ ಮಾಡಿಕೊಡುವಂತ ಓಪನ್ ಎಐಗೆ ಚಾಟ್ ಜಿಪಿಟಿ ಮೂಲಕ ಕೇಳಿದೆ. ನಂತರ ಅದನ್ನ ಅಪ್ಲೋಡ್ ಮಾಡಿದ್ದು, ಅದನ್ನ ಸಿಕ್ಕಾಪಟ್ಟೆ ಜನ ಫಾಲೋ ಮಾಡಿ ಅಲ್ಲಿಂದ ಅದು ವೈರಲ್ ಆಯ್ತು. ಆದ್ರೆ ಚಾಟ್ ಜಿಪಿಟಿ ಮೂಲಕ ಏನ್ ಈ ತರ ಗಿಬ್ಲಿ ಫೋಟೋವನ್ನ ಹಾಕ್ತಿದ್ದಾರೆ, ಇದರಿಂದ ಪ್ರೈವಸಿ ಧಕ್ಕೆ ಆಗೋ ರಿಸ್ಕ್ ಜಾಸ್ತಿ ಇದೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಹೌದು, ಚಾಟ್ ಜಿಪಿಟಿಗೆ ಈ ತರ ಗಿಬ್ಲಿ ಫೋಟೋ ಮಾಡ್ಕೊಡೋದಕ್ಕೆ ಮೊದಲು ಆ ಚಾಟ್ ಬಾಕ್ಸ್ ನಲ್ಲಿ ನೀವು ನಿಮ್ಮ ಫೋಟೋವನ್ನ ಅಪ್ಲೋಡ್ ಮಾಡಬೇಕು. ಇದರಿಂದ ನೀವು ನಿಮ್ಮ ಗ್ಯಾಲರಿ ಆಕ್ಸೆಸ್ ಮಾಡುವಂತಹ ಪರ್ಮಿಷನ್ ಅನ್ನ ಓಪನ್ ಎಐಗೆ ಕೊಟ್ಟಿರ್ತೀರಾ. ಇದರಿಂದ ನಿಮ್ಮ ಖಾಸಗಿ ಡೇಟಾ, ಮಾಹಿತಿ ಎಲ್ಲವೂ ಕೂಡ ಆಕ್ಸೆಸ್ ಮಾಡಿಕೊಂಡು ದುರುಪಯೋಗ ಆಗೋ ಚಾನ್ಸಸ್ ಇರುತ್ತೆ. ಈ ಹಿಂದೆ ಒಂದು ಕ್ಲಿಯರ್ ವ್ಯೂ ಅನ್ನುವಂತ ಎಐ ಬಂದಿತ್ತು. ಅದು ಯೂಸರ್ ಪರ್ಮಿಷನ್ ಇಲ್ದೇನೆ ಫೋಟೋವನ್ನ ಬಳಸ್ಕೋತಾ ಇತ್ತು. ಇದಂತೂ ನಾವೇ ಓಪನ್ ಎಐಗೆ ಪರ್ಮಿಷನ್ ಕೊಟ್ಟಂತೆ ಆಗುತ್ತೆ. ಹಾಗಾಗಿ ಈ ಗಿಬ್ಲಿ ಇಮೇಜಸ್ ಅನ್ನ ಜನರೇಟ್ ಮಾಡಬೇಕಾದ್ರೆ ನಿಮ್ಮ ಪ್ರೈವಸಿಗೆ ಧಕ್ಕೆ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಹುಷಾರಾಗಿರಿ ಅಂತ ಎಕ್ಸ್ಪರ್ಟ್ಸ್ಗಳು ಅಡ್ವೈಸ್ ಮಾಡ್ತಿದ್ದಾರೆ.